ನವ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಮ್ಮೆ ಬಿಗ್ ಶಾಕ್. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್. ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ನಲ್ಲಿ ದರ ಏರಿಕೆ ಬಗ್ಗೆ ನಿರ್ಧಾರ ಕೈಗೊಂಡಿದ್ದಾರೆ. 5% ದರ ಏರಿಕೆ ಮಾಡುವುದಕ್ಕೆ ಬಿಎಂಆರ್ಸಿಎಲ್ ತೀರ್ಮಾನವನ್ನ ಕೈಗೊಂಡಿದೆ. ಸರ್ಕಾರದ ಅನುಮತಿಗಾಗಿ ಕಾಯ್ತಾ ಇದೆ ನಮ್ಮ ಮೆಟ್ರೋ. ಸಮಿತಿಯ ಶಿಫಾರಸಿನಂತೆ ದರ ಏರಿಕೆ ಮಾಡುವುದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ದರ ಏರಿಕೆ ಮಾಡಿತ್ತು ಬಿಎಂಆರ್ಸಿಎಲ್. 101.5% ದರ ಏರಿಕೆ ಮಾಡಿ ಬಿಗ್ ಶಾಕ್ ಕೊಟ್ಟಿತ್ತು. ಪ್ರಯಾಣಿಕರ ಆಕ್ರೋಶದಿಂದ 71.5ಕ್ಕೆ ಇಳಿಕೆ ಮಾಡಿತ್ತು ಬಿಎಂಆರ್ಸಿಎಲ್ ಟಿಕೆಟ್ ದರವನ್ನು. ಇದೀಗ ಮತ್ತೆ ಏರಿಕೆ ಮಾಡೋದಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರ ಮತ್ತೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಇದೀಗ ಬೆಂಗಳೂರು ಮೆಟ್ರೋ ರೈಲು ನಿಗಮ ಅಂದ್ರೆ ಬಿಎಂಆರ್ಸಿಎಲ್ ಬೋರ್ಡ್ ಸಭೆಯಲ್ಲಿ 5% 5% ಟಿಕೆಟ್ ದರವನ್ನ ಹೆಚ್ಚಳ ಮಾಡೋದಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ. ಆದರೆ ಈ ದರ ಏರಿಕೆ ಜಾರಿಗೆ ಬರುವುದಕ್ಕೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಆಗಿದೆ. ಅದಕ್ಕಾಗಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸರ್ಕಾರದ ಒಪ್ಪಿಗೆ ಪಡೆಯುವುದಕ್ಕೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕಳೆದ ವರ್ಷ ಫೆಬ್ರವರಿ 9ರಂದು ಮೆಟ್ರೋ ಟಿಕೆಟ್ ದರವನ್ನ 101.5% ಏರಿಸಲಾಗಿತ್ತು. ಇದಕ್ಕೆ ಪ್ರಯಾಣಿಕರಿಂದ ತೀವ್ರವಾದ ಆಕ್ರೋಶ, ವಿರೋಧ ಎಲ್ಲವೂ ವ್ಯಕ್ತವಾದ ಬೆನ್ನಲ್ಲೇ ಕೇವಲ 3 ದಿನಗಳಲ್ಲೇ ಅಂದ್ರೆ ಏರಿಕೆ ಮಾಡಿದ 3 ದಿನದಲ್ಲೇ 71.5ಕ್ಕೆ ಡೌನ್ ಮಾಡಲಾಯಿತು. ಇನ್ನು ಆ ಘಟನೆ ಮಾಸೋ ಮುನ್ನವೇ ಇದೀಗ ಮತ್ತೊಮ್ಮೆ ದರ ಏರಿಕೆ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ. 5% ದರ ಏರಿಕೆಗೆ ಬಿಎಂಆರ್ಸಿಎಲ್ ನಡೆಸಿದಂತಹ ಸಭೆಯಲ್ಲಿ ಆ ಒಂದು ಸಮಿತಿಯ ಸಭೆಯಲ್ಲಿ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಅನುಮತಿಗಾಗಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನಿಗಮದ ಈ ನಿರ್ಧಾರ ಕುರಿತಂತೆ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ವರ್ಷ ಮಾಡಿರುವ ದರ ಏರಿಕೆ ತಪ್ಪಿನಿಂದ ಮುಂದಿನ ವರ್ಷಗಳಲ್ಲೂ ಪ್ರಯಾಣಿಕರಿಗೆ ಹೆಚ್ಚುವರಿ ಹೊರೆಯಾಗಲಿದೆ. ಮೊದಲು ತಪ್ಪು ಲೆಕ್ಕ ಕೊಟ್ಟು ಏರಿಕೆ ಮಾಡಿರುವ ದರವನ್ನ ಇಳಿಸಲಿ ಅಂತ ಹೇಳಿ ಬೇಕಾದ್ರೆ ಪ್ರತಿ ವರ್ಷ 5% ಏರಿಕೆ ಮಾಡೋದ್ರಲ್ಲಿ ಯಾವುದೇ ನಮ್ಮ ತಕರಾರಿಲ್ಲ. ಆದ್ರೆ ಒಂದೇ ಸಲ 101.5% ನಷ್ಟು ಏರಿಕೆ ಮಾಡಿ ನಂತರ 71.5ಕ್ಕೆ ಇಳಿಕೆ ಮಾಡಿ ಅಂದ್ರೆ 71ರಷ್ಟು ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿ ಅವೈಜ್ಞಾನಿಕವಾಗಿ ಮೆಟ್ರೋ ಟಿಕೆಟ್ ದರವನ್ನು ಏರಿಸಿ ಇದೀಗ ಮತ್ತೆ 5% ಏರಿಕೆ ಮಾಡೋದಕ್ಕೆ ಹೊರಟಿರೋದಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಾವೆ. ಆದ್ರೆ ಈ ಒಂದು ಎಲ್ಲಾ ವಿರೋಧದ ನಡುವೆಯೂ ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ದರ ಏರಿಕೆ ಮಾಡೋದ್ರ ಬಗ್ಗೆ ಒಪ್ಪಿಗೆ ಸಿಕ್ಕಿದೆ. ಹೀಗಾಗಿ ಸರ್ಕಾರದ ಅನುಮತಿಗಾಗಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.